ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ನಾನು ಕ್ರೋಶೆ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಕೋಂಥ ಡಿಸೈನು. ನೀವು ಸಾರೀಸ್ಗೆ ಹಾಕೋದಾದರೆ ವಿತಿನ್ 2 ಅವರ್ಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಬೋದು, ಅಷ್ಟು ಈಸಿಯಾಗಿದೆ. ಇದು ಒಂದು ರಿಕ್ವೆಸ್ಟೆಡ್ ಡಿಸೈನ್. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಯಾರಿಗಾದರೂ ಸಾರಿ ಕುಚ್ಚು ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನೀವು ನನಗಲ್ಲಿ ಮೆಸೇಜ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಪರ್ಟಿಕ್ಯುಲರ್ ಡಿಸೈನ್ ರಿಕ್ವೆಸ್ಟ್ ಇದ್ದರೆ ನೀವು ನನಗೆ ಪಿಕ್ ಕಳಿಸಿದ್ರೆ ನಾನು ಆ ಡಿಸೈನ್ ಬಗ್ಗೆನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಆ್ಯಸ್ ಯೂಶುವಲ್ ಆಗಿ 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಹಾಗೆ ಡಿಸೈನ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇವಾಗ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ನೋಡಿ, ಈ ಥರ ಲಾಕ್ ಆದಮೇಲೆ ನಾನು 4 ಚೈನ್ಸನ್ನು ಹಾಕೊತಾ ಇದ್ದೀನಿ. ಅದು ಎಲ್ಲಿಗೆ ಎಂಡ್ ಆಗುತ್ತೋ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆಟಿಂದ ಇದನ್ನು ಫಿಕ್ಸ್ ಮಾಡ್ಕೊಬೇಕು. ಮತ್ತೆ ನಾನಿವಾಗ 4 ಚೈನ್ಸನ್ನು ಹಾಕೊತಾ ಇದ್ದೀನಿ. ಹಾಗೆ ಅದು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡ್ಕೋಣ. ಸೊ ನೀವು ಬೇಸ್ ಲೈನ್ ವರ್ಕ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಅಲ್ಲಿ ಲಾಕ್ ಮಾಡ್ತೀರಲ್ಲ, ಅದನ್ನು ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ನೋಡಿ, ಎಳೆದು ಲಾಕ್ ಮಾಡಿದಾಗ ಫುಲ್ಲಾಗಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲಾಕ್ ಮಾಡುವಾಗ ಮಾತ್ರ ಕರೆಕ್ಟಾಗಿ ಆ 4 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಬೇಕು. ಈ ಥರ ಬೇಸ್ ಲೈನ್ ಈ ಡಿಸೈನ್ದು ಇಷ್ಟೇ. ಜಸ್ಟ್ ನಾವು 4 ಚೈನ್ ಹಾಕಿ ಅದನ್ನು ಸಿಂಗಲ್ ಕ್ರೋಶೆಟಿಂದ ಫಿಕ್ಸ್ ಮಾಡ್ಕೊಬೇಕು. ಯಾವುದೇ ರೀತಿಯಾದಂಥ ಬೀಡ್ಸ್ ಬರಲ್ಲ. ನಾನು ಇದೇ ಥರ ಬೇಸ್ ಲೈನ್ನ ಫಿನಿಷ್ ಮಾಡ್ಕೊತೀನಿ. ನೋಡಿ, ನಾನು ಎಂಡ್ವರೆಗೂ ಕಂಪ್ಲೀಟ್ ಮಾಡಿ ಆದಮೇಲೆ ಈಗ ನಾನು ಬಟ್ಟೆನ ಟರ್ನ್ ಮಾಡ್ಕೊತೀನಿ. ಟರ್ನ್ ಮಾಡಿ ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಈಗ ಸೆಕೆಂಡ್ ಸ್ಟೆಪ್ ಮಾಡೋವಾಗ ನಾನು 5 ಚೈನ್ಸನ್ನು ಹಾಕೊತಾ ಇದ್ದೀನಿ. ಬೇಸ್ ಲೈನಲ್ಲಿ 4 ಚೈನ್ ಹಾಕಿದೆ. ಈ ಸ್ಟೆಪ್ಪಲ್ಲಿ 5 ಚೈನ್ ಹಾಕಿ ಸಿಂಗಲ್ ಕ್ರೋಶೆಟಿಂದ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ತೀನಿ. ನೋಡಿ, ಈ ಥರ ಬರುತ್ತೆ. ಸೊ 4 ಚೈನ್ ಮೇಲೆ 5 ಚೈನ್ ಬರುತ್ತೆ. ಮತ್ತು ಇವಾಗ ನಾನು 5 ಚೈನ್ಸನ್ನು ಹಾಕ್ಕೊತೀನಿ. 5 ಚೈನ್ ಹಾಕಿ ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದ್ರ ಮೇಲೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಸೊ ಮತ್ತೆ ನಾನು 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದ್ರ ಮೇಲೆ ನಾನು ಫಿಕ್ಸ್ ಮಾಡ್ಕೊತೀನಿ. ಸೆಕೆಂಡ್ ಸ್ಟೆಪ್ ಕೂಡ ಇಷ್ಟೇ, ಸಿಂಪಲ್ ಆಗಿದೆ. ಜಸ್ಟ್ ನಾವು 5 ಚೈನ್ಸನ್ನು ಹಾಕ್ತಾ ಸಿಂಗಲ್ ಕ್ರೋಶೆಟ್ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಬೇಕು. ಬೇಸ್ ಲೈನು ಮತ್ತು ಸೆಕೆಂಡ್ ಸ್ಟೆಪ್ ಎರಡರಲ್ಲೂ ನಮಗೆ ಯಾವುದೇ ರೀತಿಯಾದಂಥ ಬೀಡ್ಸ್ ಬರೋದಿಲ್ಲ. ಈ ಥರ ಡಿಸೈನ್ ಬರುತ್ತೆ. ಈ ಥರ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಇವಾಗ ನಾನು ಫುಲ್ಲಾಗಿ ಫಿನಿಷ್ ಮಾಡಿದ್ಮೇಲೆ ಎಲ್ಲ 4 ಚೈನ್ ಮೇಲೂ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಬಟ್ಟೆನ ಟರ್ನ್ ಮಾಡ್ಕೊತೀನಿ. ಸೊ ಇವಾಗ ಟರ್ನ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಬೇಕು. ಅಲ್ಲಿ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ಸುಟ್ಕೊಂಡು ಆ 5 ಚೈನ್ಗೆ ನಾನು ಈ ಥರ ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಇವಾಗ ನೀಡಲ್ ಮೇಲೆ 3 ಲೂಪ್ ಇದೆಯಲ್ಲ ಅದಷ್ಟರಿಂದನೂ ಒಟ್ಟಿಗೆ ಥ್ರೆಡ್ಡನ್ನು ಆಚೆ ಎಳ್ಕೊಳೋದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ಮತ್ತು ನಾನು ಒಂದು ಸಲ ದಾರ ಸುತ್ಕೊಂಡು ನೀಡಲ್ ಮೇಲೆ ಈಗ 3 ಲೂಪ್ ಇದೆ ಅಲ್ವಾ ನೀಡಲ್ ಮೇಲೆ, ಅದ್ರ 3ರಿಂದನೂ ಒಟ್ಟಿಗೆ ನಾನು ಥ್ರೆಡ್ಡನ್ನು ಆಚೆ ಎಳ್ಕೊತೀನಿ. ಸೊ ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ನಾನು ಟೋಟಲಾಗಿ ಆ 5 ಚೈನ್ ಗ್ಯಾಪಲ್ಲಿ 5 ಹಾಫ್ ಡಬಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಯೂಶ್ವಲಾಗಿ ನಾವು ಡಬಲ್ ಕ್ರೋಶೆಟ್ ಮಾಡಿದಾಗ 2ರಲ್ಲಿ 1 2ರಲ್ಲಿ 1 ಅಂತ ಮಾಡ್ತೀವಿ. ಹಾಫ್ ಡಬಲ್ ಕ್ರೋಶೆಟ್ ಇದ್ದರೆ ಅಷ್ಟರಿಂದನೂ ಒಟ್ಟಿಗೆ ಪುಲ್ ಮಾಡ್ಕೊತೀವಿ. ಈಗ ಮತ್ತೆ ಲಾಕ್ ಮೇಲೆ ಒಂದು ಲಾಕ್, ಅಂದರೆ ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊತೀನಿ. ಇದು ಆದಮೇಲೆ ಮತ್ತೆ ನೋಡಿ ನೆಕ್ಸ್ಟ್ 5 ಚೈನ್ ಏನು ಕಾಣ್ತಿದೆ ಅಲ್ಲ ಅದಕ್ಕೆ ಮತ್ತೆ ಇನ್ನು 5 ಹಾಫ್ ಡಬಲ್ ಕ್ರೋಶೆಟನ್ನು ಹಾಕ್ಕೊಬೇಕು. ಸೊ ನೀಡಲ್ ಮೇಲೆ 3 ಲೂಪ್ ಇರುತ್ತಲ್ಲ ಅದಷ್ಟರಿಂದನೂ ಒಟ್ಟಿಗೆ ನಾವು ಥ್ರೆಡ್ಡನ್ನು ಪುಲ್ ಮಾಡ್ಕೊಳೋದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ಈ ಸ್ಟೆಪ್ಪಲ್ಲೂ ನಾನು ಯಾವುದೇ ರೀತಿಯಾದಂಥ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. ಸೊ ರಿಕ್ವೆಸ್ಟೆಡ್ ಡಿಸೈನ್ ಆಗಿದ್ದರಿಂದ ಆ ಪಿಕ್ಕಲ್ಲಿ ಯಾವ ಥರ ಇತ್ತು ಅದೇ ಥರ ನಾನು ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಈ ಸ್ಟೆಪ್ಪಲ್ಲಿ ಬೀಡ್ಸನ್ನು ಒಂದೇ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೋದು. ಎಲ್ಲಿ ಅಂದರೆ
ಸೊ ನಾನು 5 ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀನಿ. 2 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತಿರಲ್ಲ, ಅಲ್ಲಿಗೆ ಒಂದು ಬೀಡನ್ನು ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಈ ಥರ ನಾನು ಒಂದು ಆಪ್ಷನ್ ಕೊಡ್ತಾಯಿದ್ದೀನಿ ನಿಮಗೆ. ಆವಾಗ ಡಿಸೈನು ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. ಹಾಗೆ ಇದನ್ನು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಂಥ ಡಿಸೈನು. ಯಾವುದೇ ರೀತಿಯಾದಂಥ ಎಫರ್ಟ್ ಇಲ್ಲದೆ ಎಫರ್ಟ್ಲೆಸ್ಸಾಗಿ ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಬೋದು. ಅಷ್ಟು ಈಸಿಯಾಗಿದೆ ಈವನ್ ಫಾರ್ ಬಿಗಿನರ್ಸ್ಗೆ. ಸೊ ಇವಾಗ 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆಟ್ ಮೇಲೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಫಿಕ್ಸ್ ಮಾಡ್ಕೊತೀನಿ. ನಾನು ಇದೇ ಥರ ಎಲ್ಲ 5 ಚೈನ್ಗೂ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ನೋಡಿ ಕಂಪ್ಲೀಟ್ ಆಗಿದೆ. ಈಗ ಈ ಥರ ಕಾಣ್ತಾ ಇದೆ ಅದು ಡಿಸೈನು. ಮತ್ತು ನಾನಿವಾಗ ಬಟ್ಟೆನ ಟರ್ನ್ ಮಾಡ್ಕೊತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ನಾನು ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇವಾಗ ಟರ್ನ್ ಮಾಡಿದಾದಮೇಲೆ ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಏನು ಚೈನ್ ಕಾಣ್ತಿದೆ ಅಲ್ವಾ, ನಾವು 5 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಏನು ಚೈನ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಈ ಥರ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಕಾಣ್ತಿರೋ ಚೈನ್ಗೂ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಈ ಥರ ಕಾಣುತ್ತೆ. ಇದಾದಮೇಲೆ ನಾನು ತ್ರಿಬಲ್ ಕ್ರೋಶೆಟ್ ಹಾಕ್ತೀನಿ. ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಏನು ಚೈನ್ ಕಾಣ್ತಿದೆ ಅಲ್ವ ಅಲ್ಲಿಗೆ ತ್ರಿಬಲ್ ಕ್ರೋಶೆಟ್ ಹಾಕ್ಕೊತೀನಿ. ಸೊ 3 ಸಲ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳೋದು. ನೋಡಿ ಈ ಥರ 2 ಸಲ ದಾರ ಸುತ್ತಿ ಮತ್ತೆ ನಾನು ಅದೇ ಚೈನ್ಗೆ 2ರಲ್ಲಿ 1, 2ರಲ್ಲಿ 1 ಹಾಗೆ ಇನ್ನು 2ರಲ್ಲಿ 1 ಮಾಡ್ಕೊತೀನಿ. ಸೊ ಇವಾಗ ಥರ್ಡ್ ಚೈನ್ ಮೇಲೆ ನಾನು 2 ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಂಡೆ. ಇದಾದಮೇಲೆ ನಾನು 2 ಚೈನ್ಸನ್ನು ಹಾಕ್ಕೊತೀನಿ. ಸೊ 2 ಚೈನ್ ಹಾಕಿ ಮತ್ತು ನಾನು ನೆಕ್ಸ್ಟ್ 5 ಚೈನ್ ಮೇಲೆ ವರ್ಕ್ ಮಾಡಿದ್ವಲ್ಲ ಅದರ ಮಿಡಲ್ ಅಂದರೆ ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಏನು ಚೈನ್ ಕಾಣ್ತಿದೆ ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಮತ್ತು ನಾನು ಅದೇ ಚೈನ್ಗೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಸೊ ಡಿಸೈನ್ ಇಷ್ಟೇ. ನೋಡಿ ಈ ಥರ ಕಾಣುತ್ತೆ ಅದು ಕಂಪ್ಲೀಟ್ ಆದಾಗ. ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ಡಿಸೈನು ನಿಮಗೆ ಕ್ಲೀನಾಗಿ ಕ್ಲಾರಿಟಿ ಬರುತ್ತೆ. ಮತ್ತು ನಾನು 2 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಮೇಲೆ ವರ್ಕ್ ಮಾಡಿದ್ವಲ್ಲ ಅದರ ಮಿಡಲ್ ಅಂದರೆ ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಏನು ಚೈನ್ ಕಾಣ್ತಾ ಇದೆ ಅದಕ್ಕೆ ನಾನು ಮತ್ತೆ ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಒಂದೇ ಚೈನ್ಗೆ ನಾವು 2 ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಬೇಕು. ಸೊ ಪ್ರತಿಯೊಂದು 5 ಹಾಫ್ ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅದರ ಮಿಡಲ್ಗೆ ನಾವು ಕರೆಕ್ಟಾಗಿ ಒಂದೇ ಚೈನ್ಗೆ 2 ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಬೇಕು. ಅದು ಹಾಕ್ಕೊಳೋದಕ್ಕೆ ಮುಂಚೆ ನಾವು 2 ಚೈನನ್ನು ಹಾಕ್ಕೊಂಡು ಮತ್ತು ನೆಕ್ಸ್ಟ್ ನೋಡಿ ಮಿಡಲ್ ಅಂದರೆ ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್ ಮೇಲಿರೋ ಚೈನ್ಗೆ ನಾನು ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಸೊ ಈ ಡಿಸೈನು ಈ ಸ್ಟೆಪ್ಪು ಇಷ್ಟೇ, ತುಂಬಾ ಈಸಿಯಾಗಿದೆ. ಅಟ್ ಪ್ರೆಸೆಂಟಾಗಿ ಈ ಥರ ಕಾಣುತ್ತೆ ಈ ಸ್ಟೆಪ್ಪು, ಬಟ್ ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಇದು ಫ್ರಂಟ್ ಸೈಡಿಂದ ನಾನು ತೋರಿಸ್ತಾ ಇರೋದು. ನಾನು ಆ್ಯಕ್ಚುಲಿ ಈ ಸ್ಟೆಪ್ಪನ್ನು ವರ್ಕ್ ಮಾಡ್ತಾ ಇರೋದು ಬ್ಯಾಕ್ ಸೈಡಿಂದ. ನಾವು ಬಟ್ಟೆನ ಟರ್ನ್ ಮಾಡ್ಕೊಂಡ್ವಲ್ಲ, ಸೊ ಇದು ಬ್ಯಾಕ್ ಸೈಡಲ್ಲಿ ಬಂದಿದೆ. ಸೊ ಮತ್ತೆ ನಾನು 2 ಚೈನನ್ನು ಹಾಕಿ ನೆಕ್ಸ್ಟ್ 5 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದರ ಮಿಡಲ್ಗೆ ನಾನು ಕರೆಕ್ಟಾಗಿ ಮಿಡಲ್ ಚೈನ್ಗೆ 2 ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಸೊ ಹಾಗಾಗಿ ನೀವು ಸೆಕೆಂಡ್ ಸ್ಟೆಪ್ ಅಥವಾ ಫಸ್ಟ್ ಸ್ಟೆಪ್ಪಲ್ಲಿ ಏನು ನಾನು ನಂಬರ್ ಆಫ್ ಚೈನ್ಸ್ ಹಾಕಿರ್ತೀನಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೇಮ್ ನಂಬರ್ ಆಫ್ ಕೌಂಟಿಂಗ್ಸ್ನ ಹಾಕಿದ್ರೆ ನಿಮಗೆ ಇದೇ ಥರ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ಈ ಸ್ಟೆಪ್ಪನ್ನು ನಾನು ಇದೇ ಥರ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಇವಾಗ ಲಾಸ್ಟಲ್ಲಿ ನಾನು ಯಾವ ರೀತಿ ಎಂಡಿಂಗ್ ಮಾಡೋದು ತೋರಿಸ್ತೀನಿ. 2 ಚೈನ್ ಹಾಕ್ಕೊಂಡು ಮತ್ತು ಲಾಸ್ಟ್ ಇದೆಯಲ್ಲ, ಲಾಸ್ಟ್ 5 ತ್ರಿಬಲ್ ಕ್ರೋಶೆಟ್ ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದರ ಮಿಡಲ್ಗೆ ನಾನು ಮತ್ತೆ 2 ತ್ರಿಬಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಸೊ ಈ ಥರ ಹಾಕ್ಕೊಂಡು ಈಗ ನಾನು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊತೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಎಂಡಲ್ಲಿ ನಾನು ಚೇಂಜಸ್ ಮಾಡಲ್ಲ, ಜಸ್ಟ್ ಹಾಗೆ ಟರ್ನ್ ಮಾಡಿಕೊಂಡು ನಾನಿವಾಗ ಈ ಲಾಸ್ಟ್ ಸ್ಟೆಪ್ ಇದು ಇವಾಗ ಮಾಡ್ತಾ ಇರೋದು, ಈ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ತೀನಿ. ಫಸ್ಟಿಗೆ ನಾನು ಒಂದು ಚೈನ್ ಹಾಕ್ಕೊತೀನಿ ಟರ್ನ್ ಮಾಡಿದ ತಕ್ಷಣ.
ಸೊ ಈ ಸ್ಟೆಪ್ಪಲ್ಲಿ ನಾನು ಪರ್ಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದು ಪರ್ಲನ್ನು ನಾನು ಹೀಗೆ ಸ್ಲೈಡ್ ಮಾಡ್ಕೊತೀನಿ ಥ್ರೆಡ್ ಒಳಗೆ. ಇದನ್ನು ಲಾಕ್ ಮಾಡಿಕೊಂಡು ಈಗ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, 2 ಟ್ರಿಪಲ್ ಕ್ರೋಶೆಟ್ ಮಧ್ಯ ಏನು ಗ್ಯಾಪ್ ಇದೆ ಅಲ್ವಾ, ಕಾಣ್ತಿದೆಯಲ್ಲ, ಆ ಗ್ಯಾಪ್ ಒಳಗೆ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಈ ಬೀಡನ್ನು ಫಿಕ್ಸ್ ಮಾಡ್ಕೊತೀನಿ. ಮತ್ತು ನಾನು ಅದೇ ಗ್ಯಾಪಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಸೊ ಟೋಟಲಾಗಿ 2 ಸಿಂಗಲ್ ಕ್ರೋಶೆಟ್ ಹಾಕ್ತೆ. ಆ ಗ್ಯಾಪಲ್ಲಿ ಈ ಥರ ಬೀಡ್ ಫಿಕ್ಸ್ ಆಗುತ್ತೆ. ಇದು ಆದಮೇಲೆ ಮತ್ತೆ ಇವಾಗ ನಾನು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊತೀನಿ. ಸೊ ಲಾಕ್ ಮಾಡಿ ನೆಕ್ಸ್ಟ್ 2 ಟ್ರಿಬಲ್ ಕ್ರೋಶೆಟ್ ಹಾಕಿದ್ದೀನಿ ಅಲ್ವಾ, ಅದರ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆಟಿಂದ ಈ ಬೀಡನ್ನ ಫಿಕ್ಸ್ ಮಾಡಿ ಅದೇ ಗ್ಯಾಪಲ್ಲಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಸೊ ಈ ಸ್ಟೆಪ್ಪಲ್ಲಿ ಇಷ್ಟೇ, ನಾವು ಬೀಡನ್ನು ಆ್ಯಡ್ ಮಾಡಬೇಕು. 2 ಸಿಂಗಲ್ ಕ್ರೋಶೆಟ್ನ 2 ಟ್ರಿಬಲ್ ಕ್ರೋಶೆಟ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಸೊ ಇವಾಗ ಮತ್ತೆ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 2 ಟ್ರಿಬಲ್ ಕ್ರೋಶೆಟ್ ಮಧ್ಯ ಗ್ಯಾಪ್ ಇದೆ ಅಲ್ವಾ, ಅದರ ಒಳಗೆ ನಾನು 2 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊತೀನಿ. ಈ ಸ್ಟೆಪ್ ಇಷ್ಟೇ. ಇದೇ ಥರ ನಾನು ಟಿಲ್ ಎಂಡ್ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಎಲ್ಲೂ ನಾನು ಸ್ಕಿಪ್ ಮಾಡೋದಿಲ್ಲ ಬೀಡ್ಸನ್ನು. ನೀವು ಇವನ್ ಪರ್ಲ್ಸ್ ಬದಿಗೆ ಗೋಲ್ಡ್ ಬೀಡ್ ಬರುತ್ತೆಲ್ಲ, ಮ್ಯಾಟ್ ಫಿನಿಶಿಂಗ್ ಗೋಲ್ಡ್ ಬೀಡನ್ನು ಆ್ಯಡ್ ಮಾಡಿದ್ರೆ ಅದನ್ನು ಚೆನ್ನಾಗಿ ಕಾಣುತ್ತೆ. ಬಟ್ ನೀವು ಯಾವುದೇ ರೀತಿಯಾದಂಥ ಬೀಡ್ ಆ್ಯಡ್ ಮಾಡಿದ್ರು ಅದರ ಸೈಜ್ ಬಂದು ಸ್ವಲ್ಪ ದೊಡ್ಡದಾಗಿದ್ದಷ್ಟು ಈ ಡಿಸೈನ್ಗೆ ಹೈಲೈಟಾಗಿ ಕಾಣುತ್ತೆ. ಬಿಕಾಸ್ ನಾವು ಈ ಡಿಸೈನಲ್ಲಿ ಯಾವುದೇ ರೀತಿಯಾದಂಥ ಬೀಡ್ಸನ್ನು ಹಾಕ್ತಿಲ್ಲ ಬೇರೆ ಯಾವ ಜಾಗದಲ್ಲೂ. ಹಾಗಾಗಿ ನಾವು ಎಂಡಲ್ಲಿ ಹಾಕೋ ಬೀಡ್ ಬಂದು ಸ್ವಲ್ಪ ದೊಡ್ಡದಾಗಿದ್ದಷ್ಟು ಡಿಸೈನು ತುಂಬಾ ಹೈಲೈಟಾಗಿ ಕಾಣುತ್ತೆ. ಸೊ ಹಾಗೆ ಈ ಡಿಸೈನ್ಗೆ ಯಾವುದೇ ರೀತಿಯಾದಂಥ ಕುಚ್ಚು ಬರೋದಿಲ್ವಲ್ಲ, ಹಾಗಾಗಿ ನಾನು ಬೀಡ್ಸನ್ನು ನೆಕ್ಸ್ಟ್ ಆ್ಯಡ್ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಕಾಣುತ್ತೆ. ಬೀಡ್ಸನ್ನು ಆ್ಯಡ್ ಮಾಡಿದ್ಮೇಲೆ ನಾನು ಫುಲ್ಲಾಗಿ ಬೀಡ್ಸನ್ನು ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾನು ಟಿಲ್ ಎಂಡ್ ಬೀಡನ್ನು ಆ್ಯಡ್ ಮಾಡಿ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಯಾವ ರೀತಿ ಫಿನಿಶಿಂಗ್ ಮಾಡೋದು ನೋಡೋಣ. ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ ಆದಮೇಲೆ ನೋಡಿ, ಇಲ್ಲಿ ಲಾಸ್ಟಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ನಲ್ವ, ಆ 2ನೇ ಸಿಂಗಲ್ ಕ್ರೋಶೆಟ್ ಮಧ್ಯಕ್ಕೆ ಈ ಥರ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕಿ ಈ ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸೊ ನೀವು 1 or 2 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಎಂಡಲ್ಲಿ ಫಿನಿಶಿಂಗ್ ಮಾಡ್ಕೊಳ್ಳಿ. ನಾನು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಅದನ್ನೆಲ್ಲ ಟ್ರಿಮ್ ಮಾಡಿ ಗ್ಲೂ ಹಾಕ್ಕೊತೀನಿ. ಸೊ ನೋಡಿ, ಬೀಡ್ಸ್ ಎಲ್ಲ ಆ್ಯಡ್ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ನೋಡಿ, ನಾನು ಗ್ಲೂ ಹಾಕಿ ಎಕ್ಸ್ಟ್ರಾ ಥ್ರೆಡನ್ನು ಟ್ರಿಮ್ ಮಾಡಿ ಫೈನಲ್ ಲುಕ್ ಬಂದು ಈ ಥರ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು, ಅಷ್ಟೇ ಸಿಂಪಲ್ ಆಗೂ ಇದೆ. ನನಗನ್ಸಿದ ಪ್ರಕಾರ ದುಪ್ಪಟಾಸ್ಗೆ ಅಥವಾ ಫ್ಯಾನ್ಸಿ ಸ್ಯಾರೀಸ್ಗೆ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಕುಚ್ಚು ಬರೋದಿಲ್ಲ ಈ ಡಿಸೈನ್ಗೆ. ನಿಮಗೆ ಬೇಕಿದ್ದರೆ ನೀವು ಕುಚ್ಚು ಕೂಡ ಆ್ಯಡ್ ಮಾಡ್ಕೊಬೋದು. 2 ಅಥವಾ 3 ಬೀಡ್ ಆದಮೇಲೆ ಮಧ್ಯದಲ್ಲಿ ನೀವು ಒಂದೊಂದು ಕುಚ್ಚು ಕೂಡ ಆ್ಯಡ್ ಮಾಡ್ಕೊಬೋದು. ಆ ಜಾಗದಲ್ಲಿ ನೀವು ಬೀಡನ್ನು ಸ್ಕಿಪ್ ಮಾಡಿಕೊಂಡು ಅಲ್ಲಿಗೆ ಕುಚ್ಚನ್ನು ಹಾಕೊಬೋದು. ಸೊ ಈ ರೀತಿಯಾಗಿ ಡಿಸೈನ್ ಕಾಣ್ತಾ ಇದೆ. ನೀವು ಸಹ ಈ ಡಿಸೈನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. See you soon. Until then, take care. Bye bye.